ಬ್ಯಾಂಕ್ ಸಾಲ ಪಡೆದ ಎಂಎಸ್ಎಂಇ ವಲಯದ ಸಣ್ಣ ಉದ್ಯಮಿಗಳ ಪರಿಸ್ಥಿತಿ ಸುಧಾರಣೆ ಮತ್ತು ಪುನರ್ವಸತಿ ಕುರಿತಂತೆ ಇರುವ ಮೂಲ ನಿಯಮಗಳ ಅನ್ವಯ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡದೆ ಸಾಲದ ಖಾತೆಗಳನ್ನು ಎನ್ಪಿಎ ಎಂದು ಘೋಷಿಸುವ ಮೂಲಕ ಬ್ಯಾಂಕ್ಗಳು ಅನ್ಯಾಯ ಮಾಡುತ್ತಿವೆ ಎಂದು ಉದ್ಯಮಿ ಚನ್ನಬಸಯ್ಯ ನಂದಿಕುಲ್ ಬಲವಾಗಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯಮ ಆರಂಭಿಸುವ ಉದ್ದೇಶಕ್ಕಾಗಿ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಬ್ಯಾಂಕ್ಗಳು ಸಾಲ ನೀಡಿದ ಬಳಿಕ ಸಾಲ ವಸೂಲಾತಿಯ ಜೊತೆಗೆ ಅನುಸರಿಸಬೇಕಾದ ಕ್ರಮಗಳನ್ನು ಗಾಳಿಗೆ ತೂರಿರುವುದರಿಂದ ಸಣ್ಣ ಉದ್ಯಮಗಳನ್ನು ಅನುತ್ಪಾದಿತ ಖಾತೆ ಎಂದು ಘೋಷಿಸಲಾಗಿದೆ. ಇದರಿಂದಾಗಿ ಕೋಟ್ಯಾಂತರ ವಿನಿಯೋಗಿಸಿ ಆರಂಭಿಸುವ ಉದ್ಯಮಿಗಳು ಬ್ಯಾಂಕ್ಗಳ ಹಾಗೂ ಜಿಲ್ಲಾ ಕೈಗಾರಿಕೆ ಕೇಂದ್ರದ ಸಂಪರ್ಕ ಸಹಕಾರವಿಲ್ಲದೆ ಮುಚ್ಚುವ ಪರಿಸ್ಥಿತಿ ತಲೆದೂರುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಲಬುರಗಿಯ ಸೌಖ್ಯ ಆಗ್ರೋಟೆಕ್ ಸಿರಿಧಾನ್ಯ ಉತ್ಪನ್ನಗಳ ಉದ್ಯಮ ಖಾತೆಯನ್ನು ಕೆನರಾ ಬ್ಯಾಂಕ್ ರಾಮಮಂದಿರ ಶಾಖೆ ಮೂಲ ನಿಯಮಗಳನ್ನು ಉಲ್ಲಂಘಿಸಿ ಅನು ಉತ್ಪಾದಕ ಖಾತೆ ಎಂದು ಘೋಷಿಸಿದೆ. ಎಂಎಸ್ಎಂಇಗಳ ಸುಧಾರಣೆ ಮತ್ತು ಪುನರ್ವಸತಿ ಕುರಿತಂತೆ ಕೇಂದ್ರ ಸರ್ಕಾರದ ಎಂಎಸ್ಎಂಇ ಸಚಿವಾಲಯದ 29/5/2015 ಅನುಸೂಚನೆ ಅನ್ವಯ ಸಣ್ಣ ಉದ್ಯಮಿಗಳ ಹಿತರಕ್ಷಣೆಗೆ ಬೆಂಬಲವಾಗಿ ನಿಲ್ಲಬೇಕಾದ ಬ್ಯಾಂಕ್ ಹೀಗೆ ನಿಯಮಗಳನ್ನು ಉಲ್ಲಂಘಿಸಿದೆ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಮನವಿ ಸಲ್ಲಿಸಿದಾಗ್ಯೂ ಸೌಖ್ಯ ಆಗ್ರೋಟೆಕ್ ಖಾತೆಯನ್ನ ಎನ್ಪಿಎ ಎಂದು ಘೋಷಿಸಲಾಗಿದೆ ಎಂದು ನಂದಿಕೋಲ್ ಅಸಮಾಧಾನ ವ್ಯಕ್ತಪಡಿಸಿದರು. ಸಿವಿಲ್ ಸೊ ಬೇರೆ ಎಲ್ಲಿ ಹೋಗ್ಬೇಡಪ್ಪ, ನಾನು ಇಲ್ಲೇ ಇರು, ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ, ಇದು ಉದ್ಯೋಗ ಮಾಡ್ತಾ ಇರೋ ಅಂದಾಗ ಅವನು ಸಾಕಷ್ಟು ಪ್ರಯತ್ನ ಮಾಡಿದ್ಮೇಲೆ ಒಪ್ಕೊಂಡ ಮೇಲೂ ನಾನು ಅವನ ಹೆಸರಿಗೆ ಸಾಲದ ಅಪ್ಲಿಕೇಶನ್ ಹಾಕಿದ್ಮೇಲೆ ಅದಕ್ಕೆ ಕೊಲೆಟ್ರಲ್ ಸೆಕ್ಯೂರಿಟಿ ಕೇಳಿದೆ ಸರ್. ಮೂರು ಪಟ್ಟು ಕೇಳಿದಾಗೂ ನಾನು ಇರೋಂಥ ಮನಿ ಆಮೇಲೆ ಇಂಡಸ್ಟ್ರಿ ಎರಡು ಸೇರಿದ 3-3.5 ಕೋಟಿ ರೂಪಾಯಿ ಆಸ್ತಿ ಅವರಿಗೆ ಅಡಮಾನ ಇಟ್ಟು ನನಗೆ 1,20,00,000 ಕೊಡು ಅಂತ ಕೇಳಿದೆ. ನಾನು ಕೇಳಿದಾಗೂ ಅವರು ಇಲ್ಲ ನಮಗೆ 80 ಕೊಡ್ಲಿಕ್ಕಂತಂದು 80 ಕೊಟ್ಟರು. 80 ಕೊಟ್ಟಿರ್ದಾಗ ಸರ್ ಅದು ನಮ್ದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇರುತ್ತೆ ಸರ್. ನಾವು ಪ್ರೊಸೆಸ್ ಮಾಡಬೇಕಾದ್ರೆ ಅದಕ್ಕೆ ಅಪ್ರೈಸಲ್ ಅಂತ ಮಾಡ್ತಾರೆ ಸರ್. ಅಪ್ರೈಸಲ್ ಮಾಡಬೇಕಾದ್ರೆ ಎಲ್ಲ ಸರ್ ಈಗ 6 to 7 years ನಾವು ರಿಪೇಮೆಂಟ್ ಏನು ಪೀರಿಯಡ್ ಇರ್ತದೆ ಸರ್. ಅದ್ರಾಗ ಅವ್ರು ಸಿನಾಪ್ಸಿಸ್ ಇರ್ತದೆ ರೀ, ಈ ವರ್ಷಕ್ಕೆ ಇಷ್ಟು ಗಳಿಕೆ ಆದ್ರೆ ಇಷ್ಟು ಪೇಮೆಂಟ್ ಆಗ್ಬೇಕು ಹಿಂಗೆ ಅಂತೇಳಿ ಇರ್ತದೆ. ಬಟ್ ಆ ಪೀರಿಯಡಲ್ಲಿ ಯಾವುದು ಇಂಟ್ರೆಸ್ಟ್ ಇಂಪ್ಲಿಮೆಂಟೇಷನ್ ಅಂತ ಇರುತ್ತೆ ಸರ್. ಎಲ್ಲ ರೀತಿಯ ಲೈಸೆನ್ಸ್ ತೊಗೊಂಡು ಇಂಪ್ಲಿಮೆಂಟ್ ಮಾಡೋ ತನಕ 1 ವರ್ಷ ಹೋಗ್ತದೆ ಸರ್. ಅದು ಮೊರಟೋರಿಯಂ ಪೀರಿಯಡ್ದೇ ಕೊಟ್ಟಿದ್ದೆ 6 ಮಂತ್ ಕೊಟ್ಟಿರ್ತಾರೆ ಸರ್. ಆ ಕೋವಿಡ್ ಪೀರಿಯಡಲ್ಲಿ ನಾವು ಎಷ್ಟೋ ತ್ರಾಸಪಟ್ಟು 2 ತಾಸೇ ಟೈಮ್ ಸಿಕ್ತಿತ್ತು ಅಂದ್ರೂ ನಾವು ಹೈದರಾಬಾದ್ ಅಡ್ಡಾಡಿ ಬಂದು ಇಲ್ಲ ಇನ್ಸ್ಟಾಲೇಷನ್ ಅಂತೂ ಮಾಡಿದ್ವಿ ಸರ್, ಪ್ರಯತ್ನ ಮಾಡಿ. ಲಾಸ್ಟಿಗೆ ಏನು ಸರ್ ಇಷ್ಟೆಲ್ಲ ಆಗಬೇಕು ಡಿಲೇ ಆಗ್ತಾಯಿತ್ತು ಸರ್. ಲಾಸ್ಟ್ ವರ್ಷಿಗೆ GST % 5% ಇತ್ತು ಸರ್. ಅಗ್ರೋಬೇಸ್ಡ್ ಇಂಡಸ್ಟ್ರಿ ಪ್ರೊಸೆಸಿಂಗ್ ಲೋನ್ ಅಪ್ಲೈ ಮಾಡಿದಾಗ GST ಸ್ಲ್ಯಾಬು 5% ಇತ್ತು ಸರ್. ಲೋನ್ ಸ್ಯಾಂಕ್ಷನ್ ಆಗೋ ಟೈಮಿಗೆ 18% ಹೋಗ್ತದೆ, 18% ಆಯ್ತು ಸರ್. ಸೊ 18% GST ಕಟ್ಟಿ, ಇಂಟ್ರೆಸ್ಟ್ ಡ್ಯೂರಿಂಗ್ ಇಂಪ್ಲಿಮೆಂಟೇಷನ್ 1 ವರ್ಷ ಕಟ್ಟಿ, ನೆಕ್ಸ್ಟ್ ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿ ಸರ್. ನನಗೆ ಸಿಕ್ಕಿದ್ದೆ 55 ಲಕ್ಷ ಸರ್. 55 ಲಕ್ಷ ನನ್ನ ಕೈ ಸಿಕ್ಕಿದ್ದು. ಆದರೂ ಯೂನಿಟ್ ಸ್ಟಾರ್ಟ್ ಮಾಡಿ ನಾನು ರನ್ ಮಾಡಿ ತೋರಿಸಿದೆ ಮ್ಯಾನೇಜರ್ಗೆ, ಸರ್ ಈ ಪರಿಸ್ಥಿತಿ ಇದೆ, ನನಗೆ ಸ್ವಲ್ಪ ರೀಸ್ಟ್ರಕ್ಚರ್ ಮಾಡಿಕೊಟ್ರಂದ್ರೆ ಇನ್ನೂ ನಾನು ಮುಂದೆ ಹೋಗ್ಬೋದು ಅಂತಂದರು. ಅವ್ರು ಲೆಟರ್ ತೊಗೊಂಡ್ರೆ ವಿನ ಅವ್ರ ಮ್ಯಾನೇಜರ್ ಇಷ್ಟು ಹೇಳ್ತಿದ್ರು ಸರ್ ಮೊಂಡತನ ಏನಂದ್ರೆ, ನಾನೇನ್ರಿ ನಾನು ಕಾಲಕ್ಕೆ ಪೋಸ್ಟ್ಮ್ಯಾನ್ ಇದ್ದಂಗೆ ನಾನು ಇಲ್ಲಿ ಕೊಟ್ಟಿದ್ದು ಕಳಿಸ್ತೀನಿ, ಅವ್ರು ಏನಿದ್ದು ಮಾಡ್ತೀನಿ ಅಷ್ಟೇ. ಈಗ ಮೊಂಡತನ ತೋರಿದ್ದೀನಿ ಸರ್. ಆ್ಯಕ್ಚುಲಿ ಬ್ರ್ಯಾಂಚ್ ಮ್ಯಾನೇಜರ್ ಅಂತಂದ್ರೆ ನಮ್ಮ ಹಣೆ ಬರೆಯೋರು ಸರ್, ಮ್ಯಾಗಿನವ್ರಲ್ಲ, ಬ್ರ್ಯಾಂಚ್ನವರೇ ಸರ್. ಆ್ಯಕ್ಚುಲಿ ಏನೇನು ಆಗಿದೆ ಏನಿಲ್ಲ. ಆಮೇಲೆ ಎವ್ರಿ ಬಯೋ ಮಂತ್ಲಿ ಸರ್ ಈ ಸಿಂಗಲ್ ವಿಂಡೋವಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ ರನ್ ಅದಾವೆ ಅಥವಾ ಯಾವ ಕ್ಲೋಸ್ ಆಗ್ಯಾವ, ಯಾವ ಸ್ಥಿತಿ ಅದ ಅಂಥೇಳಿ DC ಅವ್ರ ಗಮನಕ್ಕೆ ತರಬೇಕು. ಅವರು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ದವರು ಆ ಲಾಸ್ಟ್ ಇದ್ದ DC ಅವರು ಜಾಯಿಂಟ್ ಡೈರೆಕ್ಟರು ಮಾಡಲಿಲ್ಲ. ಈಗ ಬಂದವರೊಬ್ಬರು ಮೇಡಮ್ ಅವರು ಅದಾರ, ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಲಾಸ್ಟ್ 2 ಇಯರ್ಸಿಂದ ಏನು ಗ್ಯಾಪ್ ಆಗಿದೆ ಸರ್. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆಮೇಲೆ 6 ತಿಂಗಳ ಇಲ್ಲಿ ಸಿಂಗಲ್ ವಿಂಡೋ ಮೀಟಿಂಗ್ ಆಗಂಗಿಲ್ಲ ಸರ್. ಸಮಸ್ಯೆಗಳನ್ನು ಯಾರ ಕಡೆ ತೋಡಬೇಕು ಅಂತನೂ ಆಗಂಗಿಲ್ಲ. ಬ್ಯಾಂಕ್ನವರು ನಮ್ಮ ಗೇಟೇ ಬಂದ್ ಮಾಡಿಬಿಡ್ತಾರೆ ಸರ್. ಜಾಸ್ತಿ ಹೇಳಿದ ಕೂಡಲೇ ಇಲ್ಲ ರೀ ನೀವು ಹೋಗ್ಬಿಡ್ರಿ, ನೀವು ನಮ್ಮದು RBI ರೂಲ್ಸ್ ಪ್ರಕಾರ ಮಾಡ್ತೀವಿ. ಬಟ್ RBI ರೂಲ್ಸ್ ಪ್ರಕಾರ ಯಾವುದೂ ಒಂದೂ ಕೆಲಸ ಮಾಡಿಲ್ಲ ಸರ್ ಅವರು. ಆದರೂ ನಾನು ಇಷ್ಟೆಲ್ಲ ತ್ರಾಸಿಟ್ಟು ಬೇಡ ಅಂತ ನಾನು 40 lakhs ಪೇ ಮಾಡೋಕೆ ಮಾಡಿದೆ ಸರ್. ತಮ್ಮ ಲೆಟರ್ ಇದೆ ಸರ್. 40 ಲಕ್ಷ ನಾನು ಪೇ ಮಾಡ್ತೀನಿ, ನಾನು 26 ಉಳಿತದ್ದು ನನ್ನ ಪ್ರಯತ್ನ ಮಾಡಿ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. 2 ಸಾರಿ ಸರ್. ಇದರಲ್ಲಿ 4 ಜನ ಪ್ರತಿಷ್ಠಿತ ವ್ಯಕ್ತಿಗಳು ಸರ್. ಒಬ್ಬರು ಅಡ್ವೊಕೇಟ್, ಕ್ಲಾಸ್ 1 ಕಾಂಟ್ರಾಕ್ಟರ್, ನಾನು ಇನ್ನೊಬ್ಬರು ನನ್ನ ಫ್ರೆಂಡ್ ಅವರು ಸೇರಿ 40 ಲಕ್ಷ ನಾವು ಪೇಮೆಂಟ್ ಮಾಡ್ತೀವಿ ತೊಗೋರಿ ನೀವು, ಇದು 2 ಡಾಕ್ಯುಮೆಂಟ್ ಇದು, ಒಂದು ರಿಲೀಸ್ ಕೊಡ್ರಿ ನೀವು, ಈಗ ಕೊಡಬೇಡಿ, ನಾವು 3-4 ತಿಂಗಳ ನಂತರ ಕೊಡ್ರಿ, ಬಟ್ ಇದು ಅಮೌಂಟ್ ತೊಗೋರಿ, ನನಗೆ ಬರ್ಡನ್ ಆಗ್ಲಿಕ್ಕತ್ತದ, ಇದು ಮುಂದೆ NP ಆಯ್ತು ಅಂದ್ರೆ ನನಗೆ ಉಳಿಯಂಗಿಲ್ಲ, ನನ್ನ ಮಗನ ಫ್ಯೂಚರ್ ಹಾಳಾಗ್ತಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು. ನಾನು ಸರ್ 1 ತಿಂಗಳದಾಗ 2 ಸರಿ ನಾನು ಲೆಟರ್ ಕೊಟ್ಟೆ, ಸರ್ಕಲ್ ಆಫೀಸ್ ಭೇಟಿಯಾಗಿ ಬಂದೆ ಸರ್. ಅಲ್ಲಿವರೆಗೆ ಯಾವುದೂ ಚಕಾರ ಎತ್ತಿಲ್ಲ. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ.
ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 hour ಟೀಚಿಂಗ್ ಮಾಡ್ತೀವಿ, 90 minutes. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.